ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ರೆಸಿಪಿ ಶುರು ಮಾಡೋಣ. ಒಂದು ಕುಟ್ಟಣಿಕೆಯಲ್ಲಿ ಒಂದಿಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು 4ರಿಂದ 5 ಹೆಸರು ಬೆಳ್ಳುಳ್ಳಿ ಚೆನ್ನಾಗಿ ಸಣ್ಣಗೆ ಹೀಗೆ ಜಜ್ಕೊಂಬಿಟ್ಟು ಅದನ್ನು ತರಿಯಾಗಿ ಜಜ್ಕೊಳ್ಳಿ. ಆಮೇಲೆ ಅದನ್ನು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಮೊಸರು, ಗಟ್ಟಿ ಮೊಸರು ತೊಗೊಂಡು ಅದರಲ್ಲಿ ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಜಾಸ್ತಿ ನೀರು ಹಾಕಿ ಮಜ್ಜಿಗೆ ಮಾಡಿದರೆ ಮಸಾಲ ಮಜ್ಜಿಗೆನೂ ಆಗುತ್ತೆ. ಸಖತ್ತಾಗಿರುತ್ತೆ ಮಸಾಲ ಮಜ್ಜಿಗೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಿಮ್ಮ ಮನೇಲಿ ಉಳಿದಿರೋ ಅನ್ನ ಅಥವಾ ಮಾಡಿಟ್ಟಿರೋ ಅನ್ನ, ಅಂದರೆ ಬಿಸಿ ಇರಬಾರ್ದು, ತಣ್ಣಗಿರೋ ಅನ್ನನ ಇದರಲ್ಲಿ ಸೇರಿಸಿ ನಿಮಗೆ ಬೇಜಾರಾದಾಗ, ಮೊಸರನ್ನ ತಿನ್ನಬೇಕು ಅನಿಸಿದಾಗ, ಅಥವಾ ಸಾಂಬಾರಿಲ್ಲ ಇವಾಗ ಅನ್ನಕ್ಕೆ ಸಾಂಬಾರು ಏನು ಮಾಡೋದು, ತುಂಬ ಹಸಿವಾಗಿದೆ ಅನ್ನುವಾಗ ಈ ರೀತಿ ಕ್ವಿಕ್ಕಾಗಿ 1 ನಿಮಿಷದಲ್ಲಿ ರೆಡಿ ಆಗುತ್ತೆ. ಮೊಸರನ್ನ ತಿನ್ನೋದಕ್ಕೂ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ನೀವು. ನಾನು ಮಧ್ಯಾಹ್ನ ಇದನ್ನು ಮಾಡ್ಕೊಂಡು ತಿಂತಾಯಿದ್ದೀನಿ ನನಗೋಸ್ಕರ. ನೋಡ್ಬೋದು ಸಖತ್ತಾಗಿದೆ. ನಮ್ಮ ಮನೇಲಿ ಯೂಸ್ವಲಿ ಮೊಸರನ್ನ ಇದೇ ರೀತಿ ತುಂಬ ಮಾಡ್ತೀವಿ ನಾವು. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಕ್ವಿಕ್ಕಾಗುತ್ತೆ. ಯಾರಾದರೂ ನೆಂಟರು ಮನೆಗೆ ಬರ್ತಾ ಇದ್ದಾರೆ ಅಂದರೆ ಮೊಸರನ್ನ ಈ ರೀತಿ ಟಕ್ ಅಂತ ರೆಡಿ ಮಾಡ್ಬೋದು. ಹೇಗೆ ಅನ್ನಿಸ್ತು ಫ್ರೆಂಡ್ಸ್? Thank you for watching. Please subscribe to my channel. Bye bye. Meet you in the next video.